ಇವತ್ತು ಬೆಳಿಗ್ಗೆನೇ ಒಂದು ಇಶ್ಯೂ ಸ್ಟಾರ್ಟ್ ಆಗಿತ್ತು. ಅಂತ ಅಂದರೆ ನಾವು ಆಟೋಮೆಟಿಕ್ ಮೋಡಲ್ಲಿ ವಾಟರ್ನ ಆನ್ ಮಾಡಿದಾಗ ಅದು ಫಿಲ್ ಆಗಿ ಅದೇ ಆಫ್ ಆಗುತ್ತೆ. ಅಂದರೆ ವಾಟರ್ ವೇಸ್ಟ್ ಕೂಡ ಆಗಲ್ಲ. ಇವತ್ತು ಹಾಗೆ ಆನ್ ಮಾಡಿದ ತಕ್ಷಣ ಅದು ವರ್ಕು ಆಗ್ತಿರಲಿಲ್ಲ. ಇವನ್ ಮ್ಯಾನ್ಯುವಲ್ ಆಗೇನೆ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಮನೆಯವರು ಕೂಡ ಅದನ್ನು ಚೆಕ್ ಮಾಡಿದರು. ಅಂದರೆ ಅವ್ರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಅದರಲ್ಲೇನೋ ಸೆನ್ಸರ್ಸ್ ಆ್ಯಂಡ್ ಕೆಪಾಸಿಟರ್ಸ್ ಹೋಗಿದೆ ಅಂತ ಆಗಿ. ಯಾಕೆಂದರೆ ಇದನ್ನು ನಾವು ಮನೆ ಕಟ್ಟಿದಾಗಲೇ ಅದನ್ನು ಇನ್ಸ್ಟಾಲ್ ಮಾಡಿಸಿದ್ವಿ, ನಿಯರ್ಲಿ 8 ಇಯರ್ಸ್ ಬ್ಯಾಕ್. ಇವಾಗ ಅದು ಏನೋ ಇಶ್ಯೂ ಆಗಿತ್ತು ಅಂದ್ಬಿಟ್ಟು ಮತ್ತೆ ಸರ್ವಿಸ್ ಸೆಂಟರ್ ಕಾಲ್ ಮಾಡಿ ಅವ್ರು ಬಂದಿದ್ದರು. ನಾನು ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತಲೇ ಇದ್ದೆ. ಅವ್ರು ಬಂದ್ರಲ್ಲ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅವರು ಇಲ್ಲ, ಇದು ಫುಲ್ ಹಾಳಾಗಿದೆ ಸೆಟ್ಟು, ಇದರಲ್ಲಿರೋ ಮದರ್ ಬೋರ್ಡೇ ಹೋಗಿದೆ, ಅದನ್ನು ರೀಪ್ಲೇಸ್ ಮಾಡಬೇಕು. ಸೊ ಹೊಸ್ದಾಗೆ ಪರ್ಚೇಸ್ ಮಾಡಬೇಕು ಅಂದರು. ಹೊಸ್ದಾಗಿ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲೇಷನ್ ಚಾರ್ಜಸ್ ಎರಡೂ ಕೂಡ ಸೇರಿ ನಮಗೆ ಅರೌಂಡ್ 4.5 ಆಯಿತು. ಅಂದರೆ 4500. ಅಂದರೆ ಒಂದೊಂದು ಸಲ ನೋಡಿ ಎಷ್ಟು ಒಂದೇ ಸಲ ಖರ್ಚುಗಳು ಬರುತ್ತೆ ಅಂದರೆ, ಈಗಂತೂ ನನಗೆ 2-3 ತಿಂಗಳಿಂದ ಹೆವಿ ಎಕ್ಸ್ಪೆನ್ಸ್ ಆಗಿದೆ. ಯಪ್ಪ, ನನಗಂತೂ ಕಾರ್ತಿಕ್ ಮಾಸ ಬಂದಾಗಿಂದ ಅದು ಇದು ಖರ್ಚು, ಅಲ್ಲಿಗೆ ಇಲ್ಲಿಗೆ ಹೋಗಿದ್ದು ಬರೋದು, ಜೊತೆಗೆ ಮಕ್ಕಳು ಫೀಸು, ಮತ್ತೊಂದು ಏನಕ್ಕಾದರೂ ಒಂದಕ್ಕೆ ಈ ಥರ ಆಗ್ತಾನೇ ಇರುತ್ತೆ. ನಮ್ಮದು ಕಮಿಟ್ಮೆಂಟ್ಸ್ಗಳಿರುತ್ತೆ, ಜೊತೆಗೆ ಎಕ್ಸ್ಟ್ರಾ ಅಂತ ಈ ಥರ ಬಂದಾಗಲೂ ಕೂಡ ಅದೊಂಥರ ಫೀಲ್ ಆಗುತ್ತೆ ಅಲ್ವಾ. ಇದನ್ನು ಕೂಡ ಅನ್ಎಕ್ಸ್ಪೆಕ್ಟೆಡ್ಡೇ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆಯಿತು, ಅವ್ರು ಮತ್ತೆ ಬಂದು ಹೊಸ್ದಾಗಿ ಇದನ್ನು ಇನ್ಸ್ಟಾಲ್ ಮಾಡಿ ಕೊಟ್ಟರು. ಅದು ವರ್ಕ್ ಆಗ್ತಿತ್ತು, ಎಲ್ಲನೂ ಅವ್ರು ಡೆಮೋ ಕೂಡ ತೋರಿಸ್ಬಿಟ್ಟು ಹೋದರು. ಬಟ್ ಬಂದಿದ್ದಂಥ ಹುಡುಗರು ಕೂಡ ಚೆನ್ನಾಗಿ ಮಾಡಿ ಎಕ್ಸ್ಪ್ಲೈನ್ ಮಾಡಿದರು. ನೋಡಿ ಹೇಗಾಗುತ್ತೆ ಕೆಲವೊಂದು ಕ್ಷಣ ಅಂತ.